ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕುಡಿದ ಮತ್ತಿನಲ್ಲಿದ್ದ ಪ್ರಯಾಣಿಕನ ಅವಾಂತರ, ಮರಕ್ಕೆ ಡಿಕ್ಕಿ ಹೊಡೆದ ಬಸ್. ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆದ ಮಹಾರಾಷ್ಟ್ರ ಸಾರಿಗೆ ಬಸ್. ಬೀದರ್ ಹೊರವಲಯದ ಶಾಪುರ್ ಗೇಟ್ ಬಳಿ ನಡೆದಂತ ದುರ್ಘಟನೆ ಇದಾಗಿದೆ. ಶಾಪುರ್ ಗೇಟ್ ಬಳಿ ಬರ್ತಿದ್ದಂತೆ ಸ್ಟೇರಿಂಗ್ ಗಟ್ಟಿಯಾಗಿ ಹಿಡಿದ ಮಹಾರಾಷ್ಟ್ರ ಮೂಲದ ಪ್ರಯಾಣಿಕ. ಸ್ಟೇರಿಂಗ್ ಬಿಗಿಯಾಗಿ ಹಿಡಿದ ಪರಿಣಾಮವಾಗಿ ಮರಕ್ಕೆ ಬಸ್ ಡಿಕ್ಕಿ ಹೊಡೆದಿದೆ. ಹೈದರಾಬಾದ್ನಿಂದ ಮಹಾರಾಷ್ಟ್ರದ ಉದ್ಗೀರ್ಗೆ ತೆರಳುತ್ತಿದ್ದಂತ ಸಾರಿಗೆ ಬಸ್ ಇದಾಗಿತ್ತು. ಬಸ್ ಚಾಲಕ ವಿಕಾಸ್ ಸೇರಿ 11 ಜನ ಪ್ರಯಾಣಿಕರಿಗೆ ಗಾಯಗಳಾಗಿವೆ. ಉದ್ಗೀರ್ ಮೂಲದ ಬಾಲಾಜಿ, ಪವನ್, ನೂರ್ ಅಹಮದ್, ನರ್ಸಿಂಗ್, ಬಾಲಾಜಿ, ಪೂಜಾ, ಸುರೇಖಾ, ಸೃಷ್ಟಿ ಸೇರಿ 11 ಜನರಿಗೆ ಗಂಭೀರ ಗಾಯಗಳಾಗಿವೆ. ಕುಟುಂಬ ಸಮೇತ ತಿರುಪತಿಗೆ ಹೋಗಿ ವಾಪಸ್ ತೆರಳುತ್ತಿದ್ದಂತ ಒಂದೇ ಕುಟುಂಬದ 8 ಜನರಿಗೆ ಗಾಯಗಳಾಗಿವೆ. ಸದ್ಯ ಗಾಯಾಳುಗಳಿಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. हॉस्पिटल गवर्नमेंट हॉस्पिटल लेके गए ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸಿಂಧನೂರು ತಾಲೂಕಿನ ತುರ್ವಿಹಾಳ ಪೊಲೀಸ್ ಠಾಣೆ ಮುಂದೆ ಸ್ಥಳೀಯ ಸೋಮನಾಥ್ ಎಂಬ ರೌಡಿ ಶೀಟರ್ನಿಂದ ಖಾಲಿ ಬಿಡಿ ಹಾಳೆ ಮೇಲೆ ಸಹಿ ಮಾಡಿಸಿಕೊಂಡ ಕುರಿತು ಕಾರಣ ಕೇಳಲು ವಕೀಲರೊಬ್ಬರು ಪಿಎಸ್ಐಗೆ ಪ್ರಶ್ನೆ ಮಾಡಿದಾಗ ಕಪಾಳ ಮೋಕ್ಷ ಮಾಡಿ ನೀನ್ಯಾವ ಅಡ್ವೊಕೇಟ್ ಎಂದು ಕೆಲವು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಶಬ್ದಗಳನ್ನ ಸದ್ಯ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿ ವೈರಲ್ ಆಗ್ತಿದೆ. ವಕೀಲ ಅರಳಯ್ಯನವರು ತಾಲೂಕಾ ವಕೀಲರ ಪದಾಧಿಕಾರಿಗಳಾಗಿ ತುರ್ತು ಸಭೆ ನಡೆಸಿ ಕೋರ್ಟ್ ಕಲಾಪ ಬಹಿಷ್ಕರಿಸಿ ಪಿಎಸ್ಐ ಸುಜಾತ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಡಿವೈಎಸ್ಪಿ ಚಂದ್ರಶೇಖರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲು ಇದೀಗ ಮುಂದಾಗಿದ್ದಾರೆ. ನೋಟಿಸ್ ಅಂತ ಇದು ನೋಟಿಸ್ ಅಂತ ಇದು ಒಂದು ಅಕ್ಷರಲ್ಲಿ ಇದು ಸಹಿ ಮಾಡಿಸ್ಕೊಂಡಾರ. ಎದಕ್ ಸಹಿ ಮಾಡಿಸ್ಯಾರ ಅಂತ ಗೊತ್ತಾದ್ರ ಕೇಳಕ್ ಅಂತಂದ್ರೆ ವಕೀಲರ ಮ್ಯಾಗ ಬಡದಾರೆ ಏನ ಇದಕ್ಕೆ ಇವ್ರಿಬ್ರೇ ಸಾಕ್ಷಿ ಏನ ಈ ಪೊಲೀಸ್ ಸ್ಟೇಷನ್ ಸಾಕ್ಷಿ ವಿಡಿಯೋ ಮಾಡಿಕೆ ಆಯ್ತು ಹೋಗಲ್ರಿ ಓ ಸುಡಿಕೆ ಅಂತ ಬೇದಾರ ಕರೆಕ್ಟ್ ಆಗಿ ನೀನ್ಯಾಕೆ ಬೈಲಲ್ಲ ಬೈದಿ ನೀನು
ನೋಟಿಸ್ ಬರಿಬೇಕಲ್ರಿ, ಒಂದ್ ಅಕ್ಷರ ಅದಾವ, ಒಂದ್ ಅಕ್ಷರ ಇದ್ರ ಮಾತಾಡ್ರಿ, ಒಂದ್ ಅಕ್ಷರ ಅದಾವ, ಎಲ್ಲ ಐತಿ ಸಹಿ ಮಾಡಿಸಿದ್ರೆ ನಮಗೆ ಸಹಿ ಮಾಡಿಸಿದ ಎಲ್ಲ ಐತಿ, ಸಹಿ ಮಾಡಿಸಿದ್ರೆ ಐತಲ್ಲ ಅದನ್ನಾಗ ಬರ್ದಿದ್ರಿ ನೀವು ನೋಟಿಸ್ ಅಂತ ಬರ್ರಿ. ಅಲ್ಲಿಂದ ಏನ್ ಔಟ್ಕಮ್ ಬರ್ತದೆ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಬ್ರು ಮಾತಾಡ್ರಿ. ನಾವು ಸರ್ ಮೇ ಬಿ ಎಷ್ಟು ವರ್ಷ ಆಗ್ಬೋದು ಟೈಮ್ ಕೊಡ್ರಿ. ಯಾರೋ ಮಾಡಿದ್ದಪ್ಪಿ ಯಾರನ್ನೂ ಬಲಿ ಮಾಡೋದು ಬೇಡ. ಈಗ ಅವ್ರಿಗೆ ಹೇಳಿದೀವಿ, ಅವ್ರು ಎಲ್ಲ ಆಫೀಸರ್ಗಳು ಇದ್ದಾರೆ, ಸಿಪಿಐ ಇದ್ದಾರೆ, ಡಿವೈಎಸ್ಪಿ ಇದ್ದಾರೆ, ಕನ್ಸರ್ನ್ ಸಿಪಿಐನೂ ಇದ್ದಾರೆ, ಅವರು ಕನ್ಸರ್ನ್ ಸಿಪಿಐ. ನಾವು ಈಗ ಸಿಪಿಐ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಸರ್. ನಾವು FIR ಆಗಲಿ ಅಷ್ಟೊಳಗಡೆ 1 hour ಆಗುತ್ತೆ. ಆಗದೇ ಇದ್ದ ಪಕ್ಷದಲ್ಲಿ ನಾವು ಮೇಲಧಿಕಾರಿಗಳು IG ಮಾತಾಡ್ತೀನಿ, DIG ಮಾತಾಡೋಣ, ನಮ್ಮ ಮೇಲಧಿಕಾರಿ ನಮ್ಮ ಲೆವೆಲಲ್ಲಿ ನಾವು ಮಾತಾಡ್ತೀವಿ, ಅವ್ರ ಲೆವೆಲಲ್ಲಿ ಅವ್ರು ಮಾತಾಡ್ತಾರೆ. ಈಗ ಮೀಡಿಯಾದವರು ಬರ್ತಾರೆ, ನಾವು ಹೋಗೋಣ, ನಾವು ಅಲ್ಲಿ ಪ್ರೆಸ್ ಮೀಟ್ ಮಾಡೋಣ, ಪ್ರೆಸ್ ಮೀಟ್ ಮಾಡಿ ಸರ್ ಆದಷ್ಟು ದಯವಿಟ್ಟು ಸ್ವಲ್ಪ ಬೇಗ ತಿಳಿಸಿ, ದಯವಿಟ್ಟು ಬೇಗ ತಿಳಿಸಿ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಆಗಲ್ಲ, ವಕೀಲರ ಸಮುದಾಯಕ್ಕೂ ಅನ್ಯಾಯ ಆಗಿದೆ. ಸಾಮಾನ್ಯ ವ್ಯಕ್ತಿಗೆ ಅದನ್ನೇ ನಾವು ತಡ್ಕೊಳ್ಳಲ್ಲ, ನೀವು ತಡ್ಕೊಳ್ಳಲ್ಲ. ಈಗ ನಾವು ನ್ಯಾಯ ಕೇಳಕ್ ಅದೇನು ದೊಡ್ಡ ಅನ್ಯಾಯ ಏನು ಮಾಡಿಲ್ಲ ಅಲ್ಲ ಮೇಡಮ್. ಖಾಲಿ ಸೈನ್ ಪೇಪರಿಗೆ ಸೈನ್ ತಗೊಳ್ತಾರಲ್ಲ ನೀವು, 41D ನೋಟಿಸ್ ಟೈಪ್ ಮಾಡ್ಕೊಂಡು ಬರೀ, ಇಲ್ಲ ಬರೀರಿ, ಅದ್ರ ಮೇಲೆ ಮಾಡಿಸ್ತೀನಿ ಇತ್ತಪ್ಪ. ಅಲ್ಲಿ ನಿಮ್ ಇಬ್ಬರು ಸಿಬ್ಬಂದಿ ಇನ್ನೊಬ್ಬ ಯಾರೋ ರಾಘವೇಂದ್ರ ಏನೋ ಹೆಸರು ಕೇಳ್ತಾರದ್ರ, ರಾಘವೇಂದ್ರ ಇನ್ನೊಬ್ರು ಮಲ್ಲೇಶ್, ಅಂಬರೀಶ್ ಇಬ್ಬರು ಇದಾರೆ, ಅವ್ರನ್ನ ಕೇಳ್ರಿ ನೀವು, ಪಬ್ಲಿಕ್ನ ಕೇಳ್ರಿ. ಅಲ್ಲಿ ಪಬ್ಲಿಕ್ ಇದಾರ ಅಂತ ಹೊಡೆದಾಗ ಇದು ನಾವೇನು ಸುಮ್ಮನೆ ಹೊಡೆದ್ರಂತ ನಾವು ಯಾರಿಗೂ ಹೇಳಲ್ಲ. ಯಾಕಂದ್ರೆ ಈಗ ಮೌನೇಶಂದು ಹೇಳಿದ್ರು, ಸುಮ್ಮನೆ ಏನೋ ಮಾತಲ್ಲಿ ಇದಾಗಿ ಬಂದೈತೆ, ವಾಪಸ್ ಬಂದಾರ. ಈಗ ನಾವು ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಮಾಡ್ಯಾರಂದ್ರೆ ನಾವು ಬರ್ತೀವಿ, HSRC ನಾವು ನಮ್ಮ ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ನಾವು ಮಾಡ್ತೀವಿ. ಈಗ ನಾವು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಮತ್ತೆ ನೀವೇ ಅಡ್ಡ ಬರ್ತಾರೆ ನಮಗೆ ಅಲ್ಲಿ ಒಳ್ಳೆ, ಯಾಕಂದ್ರೆ ಪ್ರೊಟೆಕ್ಟ್ ಮಾಡ್ಬೇಕಲ್ಲ. ಅದಕ್ಕೆ ನೀವು 1 hour ತೊಗೊಳ್ರಿ. ನಾವೀಗ ರೂರಲ್ ಸ್ಟೇಷನ್ CPI ಆಫೀಸ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡೋಣ, ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ FIR ಮಾಡಿಸ್ರಿ. ಮುಂದಿಂದ ನಾವು ವಿಚಾರ ಮಾಡೋಣ. ನಿಮ್ಮ ವರದಿ ಬಂತಂದ್ರೆ ಅದು ನಮಗೆ ಸ್ಯಾಟಿಸ್ಫೈ ಆಯ್ತು ಅಂದ್ರೆ ನಾವು ವಿಡ್ರಾ ಮಾಡ್ತೀವಿ, ನಮ್ದೇನಿಲ್ಲ. ವಿಡ್ರಾ ಮಾಡಿ ನಮ್ಮ ಕೆಲಸಗಳಿಗೆ ನಾವು ನಾಳೆ ಜಾಯ್ನ್ ಆಗ್ತೀವಿ. ಆಗಿಲ್ಲ ಅಂದ್ರೆ ನಾಳೆಲಿಂದ ನಮ್ಮ ಕೆಲಸಕ್ಕೆ ನಾವು ಹೋಗ್ತೀವಿ. ಯಾಕಂದ್ರೆ ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಹಂತದ ವ್ಯಕ್ತಿ ಇರಲಿ, ಅಧಿಕಾರಿ ಇರಲಿ, ಅನ್ಯಾಯ ಮಾಡ್ಯಾನ, ಹದ್ದು ಮೀರಿ ವರ್ತನೆ ಮಾಡ್ತಾನೆ, ಕಾನೂನನ್ನ ಉಲ್ಲಂಘನೆ ಮಾಡ್ತಾನೆ ಅಂದ್ರೆ ಅವ್ರಿಗೆ ಕಾನೂನು ಅಂದ್ರೆ ಏನು ಗೊತ್ತಾಗುತ್ತೆ ಫಸ್ಟ್. ನಾನೇ ಇರಲಿ, ನಾಳೆ ನಾನೇ ತಪ್ಪು ಮಾಡಿದ್ರು ಕೂಡ ನಾನು ಹದ್ದು ಮೀರಿ ವರ್ತನೆ ಮಾಡ್ತೀನಿ, ನಾನು ಅಡ್ವೊಕೇಟ್ ಅಂದ್ರೆ ನಾನು ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹೆಸರುಬೇಳೆ ಹಾನಿ ಪರಿಹಾರದಲ್ಲಿ ತಾರತಮ್ಯ ಆರೋಪ ಕೇಳಿಬರ್ತಿದೆ. ಸಚಿವ ತಂಗಡಗಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಕಾಟಿಗಿ ಕನಕಗಿರಿ ಸ್ವಕ್ಷೇತ್ರಕ್ಕೆ ಮಾತ್ರ 7,196 ರೈತರಿಗೆ 5.25 ಕೋಟಿ ರೂಪಾಯಿ ಪರಿಹಾರವನ್ನ ಹಾಕಿಕೊಂಡು ಉಳಿದ 5 ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಲಾಗಿದೆ. ಇನ್ನು ಕೊಪ್ಪಳ ಉಸ್ತುವಾರಿ ಸಚಿವ ನಡೆಗೆ ತೀವ್ರ ವಿರೋಧ ಇದೀಗ ವ್ಯಕ್ತವಾಗ್ತಿದೆ. ಕಳೆದ ವರ್ಷದ ಪರಿಹಾರವೂ ಇಲ್ಲ, ಈ ಬಾರಿ ಮಳೆಯೂ ಇಲ್ಲ. ಕೊಪ್ಪಳ ಜಿಲ್ಲೆಯ ಹೆಸರು ಬೆಳೆಗಾರರ ಕಣ್ಣೀರ ಈ ಗೋಳು ಕೇಳೋರು ಯಾರು? ಪಕ್ಕದ ಗದಗ ಜಿಲ್ಲೆಯಲ್ಲಿ ಹೆಸರು ಬೆಳೆ ಹಾನಿ ಪರಿಹಾರ ಬಂದಿದೆ, ಕೊಪ್ಪಳ ಜಿಲ್ಲೆಗೆ ಯಾಕಿಲ್ಲ? ನಮಗೂ ಕೂಡ ಬೆಳೆ ಹಾನಿ ಪರಿಹಾರ ನೀಡಬೇಕೆಂದು ಕಳೆದ ವರ್ಷ ರೈತ ಸಂಘದಿಂದ ಶಿವರಾಜ್ ತಂಗಡಗಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಬೆಳೆ ಹಾನಿ ಪರಿಹಾರ ಇಂದಿಗೂ ಹಾಕಿಲ್ಲ. ಅಂದ್ರೆ ಸಭೆಯಲ್ಲಿ ರೈತರು ಬೆನ್ನೆಲುಬು ಎನ್ನುವಂತ ಸಚಿವ ಶಿವರಾಜ್ ತಂಗಡಗಿ ವಿರುದ್ಧ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಕ್ರೋಶಗೊಂಡಿದ್ದಾರೆ. ಈ ಬಾರಿಯೂ ಮಳೆ ಇಲ್ಲದ ಕಾರಣ ಹೆಸರು, ಶೇಂಗಾ, ತೊಗರಿ, ಸಜ್ಜೆ, ಮೆಕ್ಕೆಜೋಳದ ಬೆಳೆ ಒಣಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ತಾಲೂಕಿನ ರೈತರು ಮಳೆ ಬರುವ ನಂಬಿಕೆಯಿಂದ ಗುರ್ಜಿ ಪೂಜೆ, ಕೊಡಪಾನ ಪೂಜೆ ಮಾಡಿ ರೈತರು ದೇವರ ಮೊರೆಯನ್ನು ಹೋಗ್ತಿದ್ದಾರೆ. ಕಳೆದ ವರ್ಷದ ಪರಿಹಾರದ ಜೊತೆಗೆ ಈ ಬಾರಿ ಮಳೆಯೂ ಇಲ್ಲ, ಬೆಳೆಯೂ ಕೂಡ ಇಲ್ಲ. ಈ ವರ್ಷ ಸರ್ಕಾರ ಬರ ಘೋಷಿಸಿ ಬರ ಪರಿಹಾರ ಹಾಕಬೇಕು, ಇನ್ನು ಮುಂಗಾರು ಮೂಡು ಬಿತ್ತನೆ ಮಾಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇಂಥ
ಇಂತಹ ಸಂದರ್ಭದಲ್ಲಿ ಸ್ಥಳೀಯ ಸಚಿವ ಶಿವರಾಜ್ ತಂಗಡಗಿ, ಉಳಿದ ಕ್ಷೇತ್ರದ ಶಾಸಕರು, ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳೆ ಹಾನಿ ಪರಿಹಾರ ಹಾಕ್ತಿವಿ ಎಂದವರು ಇನ್ನುವರೆಗೂ ಕೂಡ ರೈತರ ಬಗ್ಗೆ ಧ್ವನಿ ಎತ್ತಿ ಮಾತನಾಡದೆ ಜಾಣ ಕುರುಡರಂತೆ ಕುಳಿತಿದ್ದಾರೆ ಎಂದು ಗ್ರಾಮದ ರೈತ ಶಿವರಾಜ್ ಕಮ್ತರ್ ಆರೋಪ ಮಾಡಿದ್ದಾರೆ. ಸರ ಇದು ಮತ್ತೆ ಮಳೆ ಹಚ್ಚೆಲ್ಲ ಹಾಳಾಗ್ಬಿಟ್ಟಿ ಸರ. ಈಗ ಏನ್ ಮಾಡ್ಬೇಕು, ಇವತ್ತ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ತಿದ್ವಿ ಸರ್ ನಾವು. ಇದೆಂತ ಆಗಿದಕ್ಕ ಒಂದ್ ಬುಡ್ಡಿ ಬಿಡ್ಸಿದ್ರೆ 400 ಕೂಲಿ ಕೇಳ್ತಾರ್ರಿ. ಅದ್ರ ದಾಳಕ್ಕಾಗಲ್ಲ ಅಂತ ಹರ್ಯಾಕಂತೀವಿ ಸರ್ ನಾವು. ಏನ್ ಮಾಡ್ಬೇಕ್ರಿ ಈಗ? ಎಷ್ಟು ಹೆಸರು ಏನು ಬೇಸಿಲ್ಲ, ಏನಿ ನೋಡ್ರಿ 11 ಎಕರೆ ಹೊಲ ಹಾಕಿರಿ ಸರ. ಏನೇ ಒಂದ್ 4 ಪ್ಯಾಕೆಟ್ ಆಗ್ಯಾವ್ರಿ ಸರ. ಏನ್ ಮಾಡ್ಬೇಕು ಸರ? ಹ್ಞೂ ರೀ ಸರ, 4 ಎಕರೆ 11 ಎಕರೆ 4 ಪ್ಯಾಕೆಟ್ ಆಗ್ಯಾವ್ರಿ. ಒಂದು ಕೂರಿ ಹೊಲ ಹರಿಗಿವ್ರಿ ಸರ. ಒಂದು ಹೊಲ ಬಿಡ್ಸಿಲ್ರಿ ನಾವು ಸರ್. ಶಿವರಾಜ ಕಮ್ತಾರ ಸರ್. ನೋಡ್ರಿ ಸರ, ಈಗ ಗದಗ ಪಕ್ಕ ಜಿಲ್ಲೆಯಲ್ಲಿ ಬೆಳೆ ಕಳೆದ ವರ್ಷ ಹೆಸರಿನ ಬೆಳೆ ಪರಿಹಾರ ಬಂದು ಹಾಳಾಗ್ಯಾವು. ಹೆಸರು ಬೆಳೆ ಪರಿಹಾರ ಹಾಕ್ರಿ ಅಂತೇಳಿ ನಾವು ಇಲ್ಲಿ ಕೊಪ್ಪಳ ಜಿಲ್ಲಾಕ್ಕೂ ಕೊಡ್ರಿ, ಅಲ್ಲಿ ಪಕ್ಕ ಜಿಲ್ಲೆ ಬಂದೈತೆ ಅಂತೇಳಿ ನಾವು ಏನು ಶಿವರಾಜ್ ತಂಗಡಿಗೆ ಉಸ್ತುವಾರಿ ಮಿನಿಸ್ಟರ್ ಅವ್ರಿಗೆ ಕೊಟ್ವಿ, ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಿವಿ. ಅವ್ರಿಗೂ ಸಲ್ಲಿಸಿದ್ರು ಅವ್ರು ಇನ್ನೂವರೆಗೆ ನಮ್ಗೆ ಬೆಳೆ ಪರಿಹಾರ ಇಲ್ಲಿವರೆಗೆ ಅದಕ್ಕೆ ಈ ವರ್ಷ ಹೆಸರು ಬಿತ್ತಿ ಮತ್ತು ಒಂದು ತಿಂಗಳು ಕಳೆದ್ರೂ ನಮ್ಗೆ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಶೀಘ್ರದಲ್ಲಿ ಉಳಿದ ತಾಲೂಕಿಗೆ ಹಾಕ್ತು ಅಂತ ಹೇಳಿದವರು. ಇನ್ನೂ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಶೀಘ್ರದಲ್ಲಿ ಹೆಸರು ಬೆಳೆ ಪರಿಹಾರ ಹಾಕ್ಬೇಕು, ಹಾಕ್ತೀವಿ ಅಂತ ಅವರು ಹೇಳಿದ್ರು, ಹಾಕಿಲ್ಲ. ಆ ಜಿಲ್ಲಾಧಿಕಾರಿಗಳು ಸತ್ಯ ಹೇಳಿಕೆ ನೀಡ್ಯಾರ. ಇಲ್ಲ ನಾವು ಯಾರನ್ನ ರೈತರ ಅರ್ಜಿ ಕೊಟ್ರೆ ನಾವು ಹಾಕ್ತು ಅಂತ ಹೇಳಿದ್ರು. ನಾವು ರೈತ ಸಂಘದಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಇನ್ನೂ ಅವ್ರ ಸತ್ಯ ಇವ ತಂತ್ರಿಕಾಂಶ ಮೇಲೆ ಹಾಕ್ತು ಅಂತ ಹೇಳಿದಾರೆ, ಅವರು ಸತ್ಯ ಹಾಕಿಲ್ಲ. ಶೀಘ್ರದಲ್ಲಿ ಹೆಸರು ಬೆಳೆ ಪರಿಹಾರ ಹಾಕ್ಬೇಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕುಳೂರ್ ಮಾಧ್ಯಮಕ್ಕೂ ಮನವಿ ಮಾಡ್ಕೊಂಡಿದ್ದೆ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರದು ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾನು 4 ನೋಡ್ರಿ ಹಾಕೋ ಹೊತ್ತೆ ಒಂದು 4 ದಿವಸ ಲೇಟ್ ಆಗುತ್ತೆ ಅಷ್ಟೇ, ಹಾಕ್ತೀವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆಯಾಗಿ ಬೆಳೆ ಹಾನಿ ಏನಾಗೈತಲ್ಲ, ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕೇನೆ ನಮ್ಮ ರೈತರು ಹೇಳಿದೆ, ಎಲ್ಲ ನಮಗೆ ಬಂದಿದ್ದೇವೆ ಸರ್ ಅಂತ. ಯಲಬುರ್ಗಾಕ ಒಂದು ಸ್ವಲ್ಪ ಲೇಟ್ ಆಗಿದೆ, ಯಲಬುರ್ಗಾಕ್ಕೆ ಹಾಕ್ತೀವಿ, ಯಲಬುರ್ಗಾಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಮಾಹೆ ಮತ್ತು ಆಗಸ್ಟ್ ಮಾಹೆಯಲ್ಲಿ ಹೆಚ್ಚಿಗೆ ಮಳೆಯಾಗಿದ್ದರಿಂದ ಬೆಳೆ ಹಾನಿಯಾಗಿದೆ. ಒಟ್ಟು 2198 ಹೆಕ್ಟರಷ್ಟು ಬೆಳೆ ಹಾನಿಯಾಗಿತ್ತು. ಅದು ಸುಮಾರು 7196 ರೈತರಿಗೆ ಸಂಬಂಧಿಸಿದಂತೆ 5,25,26,000 ಪರಿಹಾರವನ್ನು ಈಗಾಗಲೇ ನಾವು ಪರಿಹಾರ ತಂತ್ರಾಂಶದಲ್ಲಿ ನಮೂದು ಮಾಡಿ ಅವರಿಗೆ DBT ಮೂಲಕ ಅವರಿಗೆ ಸಂದಾಯ ಮಾಡಲಾಗಿದೆ. ಇಲ್ಲರಿ, ನಾವು ಜಂಟಿ ಸಮೀಕ್ಷೆ ಮಾಡ್ತೀವಿ. ಜಂಟಿ ಸಮೀಕ್ಷೆ ಮಾಡಿ ಯಾರು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಹೋಗಿ ಪ್ರತಿಯೊಂದು ಜಮೀನಿಗೆ ಹೋಗಿ ಜಂಟಿ ಸಮೀಕ್ಷೆ ಮಾಡಿ ಎಲ್ಲಿ ಲಾಸ್ ಆಗಿದೆ ಮಳೆಯಿಂದ ಅದನ್ನು ರಿಪೋರ್ಟ್ ಮಾಡ್ತಾರೆ. ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ನೋಡಿಕೊಂಡು ಮಾಡ್ತಾರೆ. ಅದರ ಪ್ರಕಾರ ಆಗಿರೋದಕ್ಕೆಲ್ಲನೂ ಪರಿಹಾರ ಕೊಡಲಾಗಿದೆ. ಪರಿಹಾರ ಈಗ ಯಾರು ಲಾಸ್ ಆದವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ನಾವು, ಬಟ್ ಸ್ಪೆಸಿಫಿಕ್ಕಾಗಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಕ್ಸಾಮಿನ್ ಮಾಡ್ತೀವಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಯೋಗವು ಬದುಕಿನ ಅವಿಭಾಜ್ಯ ಅಂಗವಾಗಬೇಕು. ಅಂದಾಗ ಮಾತ್ರ ನೆಮ್ಮದಿ ಜೀವನ ಸಾಧ್ಯ ಎಂದು ಸ್ಥಳೀಯ ಶ್ರೀಧರ್ ಮುರುಡಿ ಹಿರೇಮಠದ ಪೀಠಾಧಿಪತಿ ಹಾಗೂ ಯೋಗ ಗುರು ಬಸವಲಿಂಗೇಶ್ವರ ಸ್ವಾಮೀಜಿ ಅವರು ಹೇಳಿದರು. ಯಲಬುರ್ಗಾ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಕಾರ್ಯಾಲಯ, ಆಯುಷ ಇಲಾಖೆ, ಶ್ರೀ ಬಜರಂಗೇಶ್ವರ ಯೋಗ ತರಬೇತಿ ಕೇಂದ್ರ ಸಹಯೋಗದಲ್ಲಿ ಆಯೋಜಿಸಿದ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ನಿಮಿತ್ತ ಸಸಿಗಳಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು, ನಿತ್ಯ ಒತ್ತಡ ಬದುಕಿನಲ್ಲಿ ಜೀವನ ಸಾಗಿಸುವ ನಮಗೆ ಹಲವಾರು
ಹಲವಾರು ಕಾಯಿಲೆಗಳಿಗೆ ಅಂಟುಕೊಂಡು ನರಳುತ್ತಿರುವವರಿಗೆ ಹಾಗೂ ಯೋಗಾಸನ ಮಾಡುವುದರಿಂದ ಎಲ್ಲ ಕಾಯಿಲೆಗಳಿಗೂ ರಾಮಬಾಣವಾಗಿದೆ ಎಂದು ಹೇಳಿದ್ದಾರೆ. ಬಿಒ ಅಶೋಕ್ ಗೌಡ ಮಾತನಾಡಿ, ಆರೋಗ್ಯಕರವಾದಂತಹ ಸಮಾಜ ನಿರ್ಮಾಣಕ್ಕೆ ಯೋಗ ಅಭ್ಯಾಸ ಮಾಡುವುದು ಅತ್ಯಂತ ಅಗತ್ಯ ಇದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ದಿನನಿತ್ಯದ ಬದುಕಿನಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗವು ವಿಶ್ವದಾದ್ಯಂತ ಹೆಚ್ಚಿನ ಪ್ರಚಾರ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯೋಗವು ದೇಹ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡುವ ಅತ್ಯುತ್ತಮ ಸಾಧನೆಯಾಗಿದೆ. ಇಂದಿನ ಒತ್ತಡ ಬದುಕಿನಲ್ಲಿ ಯೋಗ ಅಭ್ಯಾಸದಿಂದ ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಸದೃಢತೆ ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಿತ್ಯ ಯೋಗ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕೆಂದು ವೀರಣ್ಣ ಹುಬ್ಬಳ್ಳಿ ಅವರು ಹೇಳಿದರು. ಕಾರ್ಯಕ್ರಮಕ್ಕೆ ಬೆನಾಳದ ಸದಾಶಿವ ಸ್ವಾಮೀಜಿ ಹಾಗೂ ಜಿಗೇರಿಯ ಗುರುಸಿದ್ದೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕ್ ವಾಗ್ಲೆ, ಅಂಬರೀಶ್ ಹುಬ್ಬಳ್ಳಿ, ಸುರೇಶ್ ಗೌಡ, ಶಿವನಗೌಡ, ಬಸವರಾಜ್ ಕುಳುಗುಳಿ, ಸಂತೋಷಿಮಾ ಜೋಶಿ, ದುರ್ಗಪ್ಪ ಹಿರೇಮನಿ, ಮೈಬೂಸಾ ಬಿಟಿಗಿ, ದೊಡ್ಡಯ್ಯ ಗುರುವೀನ್, ಉಮೇಶ್ ಕುಂಬಾರ್, ಖಾದರ್ ಸಾಬ್, ಸಂಗಮೇಶ್ ಬಾಳನಗೌಡ, ಅಚ್ಚಮ್ಮಗದ್ದಿ, ರೇಖಾ, ಇನ್ನೂ ಹೆಚ್ಚಿನ ಬಸವಲಿಂಗೇಶ್ವರ ಯೋಗ ಪಾಠಗಳು ಹಾಗೂ ಪಟ್ಟಣದ ಎಲ್ಲ ಶಾಲೆಯ ಮುದ್ದು ವಿದ್ಯಾರ್ಥಿಗಳು, ಶಿಕ್ಷಕರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದರು. ವಿಶ್ರಾಂತಿ. ಎಲ್ಲರೂ ಶ್ವಾಸ ವಿಶ್ರಾಂತಿ. ವಾಮ ಭಾಗ ಎಡವಳ ಬಂದ್ ಮಾಡ್ಕೊಡ್ರಿ. ಈಗ ಎರಡೂ ಕೈಯಿಂದ ಎರಡನೇ ಭಾಗ ಮೂರನೇ ಭಾಗ ವಿಶ್ರಾಂತಿ. ಅದನ್ನು ಅಷ್ಟೇ ಮಾಡಿ, ಪೂರ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಪ್ರಯತ್ನ ಮಾಡಿ. ವಿಶ್ರಾಂತಿ. ಕಾಲನ್ನ ಸಡಿಲ ಮಾಡ್ಕೊಳ್ರಿ ಮತ್ತು ಬಲಗಡೆ ಬಾಗ್ರಿ. ವಿಶ್ರಾಂತಿ. ಮಧ್ಯಭಾಗ ಮುಂದೆ ಬಾಗಿ. ವಿಶ್ರಾಂತಿ. ವಾಮ ಭಾಗ ಎಡಗಡೆ. ವಿಶ್ರಾಂತಿ. ಈಗ ಲೋಲಕಾಸನ. ಎರಡೂ ಕೈಯನ್ನ ನಿಮ್ಮ ಕಾಲ ಪಕ್ಕ ಇಟ್ಕೊಳ್ರಿ. ಇದು ಹೊಟ್ಟೆ ಬೊಜ್ಜನ್ನ ಕರಗಿಸಿದೆ. ನಿಧಾನವಾಗಿ ಮಾಡ್ರಿ. ಬ್ಯಾಲೆನ್ಸ್ ತಪ್ಪಿದ್ರೆ ಮುಂದಕ್ಕೆ ಬೀಳೋ ಸಂಭವ ಇರುತ್ತೆ. ನಿಧಾನ ಮಾಡಿ. ಎರಡನೇ ಭಾಗ ನಿಧಾನವಾಗಿ ಕಾಲನ್ನ ಹಿಡ್ಕೊಳ್ರಿ. ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇರಬೇಕಿದೆಲ್ಲ ನಿಮ್ಮ ಒಲಿತಿಗಾಗಿ. ಈ ವರ್ಷದ ಯೋಗದ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದೈವ ವಾಕ್ಯ ಏನಾಗಿದೆ? ಆರೋಗ್ಯಕರವಾದ ವೃದ್ಧಾಪ್ಯಕ್ಕಾಗಿ ಯೋಗ. ಇದರ ಅರ್ಥ ಏನು? ವಿಶ್ರಾಂತಿ. ವಿಶ್ರಾಂತಿ. ಕಾಲು ಮುಂದೆ ಚಾಚಿ. ಇವತ್ತು ನಾವು ಯೋಗಕ್ಕಾಗಿ ದಿನಕ್ಕೆ 25ರಿಂದ 40 ನಿಮಿಷ ನಾವು ಸಮಯವನ್ನು ಕೊಟ್ಟರೆ ಮುಂದೆ ನಮ್ಮ ಜೀವನ ಆರೋಗ್ಯಭರಿತವಾಗಿರುತ್ತೆ. ನೀವು ದುಂದು ವೆಚ್ಚದ ಆಸ್ಪತ್ರೆ ಬೇಕಾಗಿಲ್ಲ, ದುಬಾರಿ ವೆಚ್ಚದ ಮೆಡಿಸಿನ್ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಒಂದೇ ಒಂದು ಯೋಗ ಮ್ಯಾಟು, 40 ನಿಮಿಷ ಸಮಯ, ನಿಮ್ಮ ಸಂಕಲ್ಪ. ಇಷ್ಟಿದ್ರೆ ಸಾಕು. ಜೀವನ ಪೂರ್ತಿ ನೀವು ಸಿರಾಸನ. ಬಲಗಾಲನ್ನ ಮಡಿಸ್ಕೊಂಡು ಎಡೆ ತೊಡೆ ಇಟ್ಕೊಡ್ರಿ. ನಿಧಾನವಾಗಿ ಎಡಪಾದವನ್ನು ಇಟ್ಕೊಡ್ರಿ. ಉಸಿರನ್ನ ಬಿಟ್ಟು ಮೊಣಕಾಲಿಗೆ ಹಣೆ ಹಚ್ಚಿ. ಆದ್ರೆ ಮಾಡಿ
ಪ್ರಯತ್ನ ಮಾಡಿ. ವಾಮಭಾಗ ಇದು ಈ ಜಾನುಸಿರಾಸನ ದೇಹದ ಬೆಳವಣಿಗೆ ಸಹಕಾರಿಯಾಗುತ್ತೆ. ಬೆನ್ನಿನ ನೋವು ಹೋಗುತ್ತೆ. ನಿಮ್ಗೆ ಯಾವತ್ತೂ ಬೆನ್ನು ನೋವಿಗೆ ಬರೋದಿಲ್ಲ. ಪದ ಹಿಡ್ಕೊಂಡ್ರೆ ನಿಧಾನವಾಗಿ ಮೊಣಕಾಲು ಹಿಂದೆ ಹಚ್ಚಿ. ಆದ್ರೆ ಬರ್ತಾರೆ ಬಂದ್ರೆ 4-5 ಮಕ್ಕಳಾದವರು ಬರ್ತಾರೆ. ಅವ್ರು ಯೋಗ್ಯವಾಗಿ ವ್ಯವಸ್ಥೆ ಮಾಡ್ತಾರೆ. ಎಷ್ಟು 20-25 ಮಂದಿ ಫೋನ್ ಹಚ್ಚಿದ್ರು ಕೂಡ ಬರೋರು ಮಾತ್ರ ಅಷ್ಟೇ ಮಂದಿ, ಜಾಸ್ತಿ ಬರೋಂಗಿಲ್ಲ. ಆದರೆ ಏನಪ್ಪ ಅಂತಂದ್ರೆ ಆಸಕ್ತಿ ಬೇಕು. ಈ ಹಿರಣ್ಣವ್ರು ಹೇಳಿದ್ರು ಉತ್ತಮವಾಗಿ, ಸುರೇಶ್ ಗೌಡ ಹೇಳಿದ್ರು, ಪ್ರತಿಯೊಬ್ಬರು ಏನಪ್ಪ ಉತ್ತಮವಾಗಿ ಹೇಳಿದ್ರು ಯೋಗದ ಬಗ್ಗೆ. ನಿಜವಾಗ್ಲೂ ನಾವೇನಪ್ಪ ಅಂತಂದ್ರೆ ಅದು ಮಾತ್ರ ಈ ಸೆನ್ಸ್ಗಳು ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನಪ್ಪ ಅಂತಂದ್ರೆ ಎಣ್ಣೆ ಆಹಾರ ಮಾಡ್ತೀವಿ. ಎಣ್ಣೆಯನ್ನು ನಾವೇನು ಉಪಯೋಗ ಮಾಡ್ತೀವಿ, ಆಹಾರದಲ್ಲಿ ಕಲುಷಿತವಾದಂಥ ವಿಷಯ ಪ್ರಯೋಜನ ಆಯ್ತು. ಅದರಿಂದ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು 90% ಏನಪ್ಪ ಅಂದ್ರೆ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್, ಆ ಕ್ಯಾನ್ಸರ್ ಸೆಲ್ಗಳನ್ನು ಸುಡುವಂಥ ತಾಕತ್ತು ಏನಪ್ಪ ಅಂದ್ರೆ ಹೋಗಿ ಕಿಮೋಮಲ ಬಂದು ಇದೇ ಯೋಗಾಸನ ಮಾಡಿದ್ರೆ ಸುಟ್ಟೋಗ್ಬಿಡ್ತಾವು. ಆ ಸೆಲ್ಗಳು ಏನಿರ್ತಾವೆ ಯೋಗಾಸನ ಅದು ಕ್ಯಾನ್ಸರ್ ಸೆಲ್ ಏನಿರ್ತಾವೆ ಅವೆಲ್ಲ ಸತ್ತೋಗ್ಬಿಡ್ತಾವೆ ಯೋಗಾಸನ ಆಗೋದ್ರಿಂದ. ಯಾಕಂತಂದ್ರೆ ಈ ಒಂದು ತಂತ್ರಜ್ಞಾನದಲ್ಲಿ ಯಂತ್ರ ಯುಗದಲ್ಲಿ ಬಟ್ಟೆ ತೊಳಕ್ ವಿಷಯ ಬಂದವು. ರೊಟ್ಟಿ ಬೇಕಂತ ಒಂದು ರೊಟ್ಟಿ ಮಾಡ್ಕೊಂಡು ವಿಷಯ ಬರುತ್ತೆ. ಆದ್ರೆ ಬಾಯಿ ಹಿಡಕೊಂಡು ಬಂದಿಲ್ಲ ಸರ್ ರೊಟ್ಟಿ ಅದು ಬಂದು ಬರ್ಬೋದು. ಯಾಕಂದ್ರೆ ವಿಜ್ಞಾನ ಮುಂದುವರೆದಿ. ಅದೇನಪ್ಪ ಅಂತಂದ್ರೆ ಈ ದೇಹಕ್ಕೆ ಕೆಲಸ ಇಲ್ಲ ಅಂತ ಈ ಕಾರಣಕ್ಕೆ ಒಬ್ಬರು ಏನಪ್ಪ ಅಂತಂದ್ರೆ ಯೋಗನ ಮಾಡಬೇಕು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಒಬ್ಬರೇ ಹೇಳಿದ್ರೆ ಒಬ್ಬರೇ ಇವತ್ತು ದಿವಸ ಮಾಡಿ ಹೋಗ್ಬಿಟ್ರೆ ಅದು ಪ್ರಯೋಜನಕಾರಿ ಆಗಲ್ಲ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ನಾವು ಮೆಮರಿ ನಮ್ಮ ವಿದ್ಯಾರ್ಥಿಗಳು ಏನಂತಂದ್ರೆ ನೆನಪಿನ ಶಕ್ತಿ ಕಡಿಮೆ ಐತೆ ಹೇಳ್ತಾರೆ. ಎದಕ್ಕಂದ್ರೆ ಇದಕ್ಕೆ ಶಿರ್ಷಾಸನವನ್ನು ಹಾಕ್ಬೇಕು, ಸರ್ವಾಂಗಾಸನವನ್ನು ಹಾಕ್ಬೇಕು. ಆರೋಗ್ಯ ಏನಂತಂದ್ರೆ ನಮ್ಮ ಮೆದುಳು ಏನಂತ ಚುರುಕಾಗ್ತೈತಿ. ಪ್ರಾಣಾಯಾಮ ಮಾಡೋದ್ರಿಂದ ಏನಂತಂದ್ರೆ ಸದೃಢ ಆಗ್ತೈತಿ. ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ಯೋಗ ಮಾಡೋಕ್ಕಾಗಲ್ಲ, ಆದರೆ ಪ್ರಾಣಾಯಾಮ ಮಾಡ್ಬೋದು. ಏನು 5-6 ಪ್ರಾಣಾಯಾಮಗಳದವಲ್ಲ ಅದು 10 ನಿಮಿಷ ಮಾಡಿದಪ್ಪ ಅಂದ್ರೆ 120 ನಾವು ಯೋಗಾಸನ ಪರಿಣಾಮ ಏನಪ್ಪ ಅಂದ್ರೆ ಆ ಪ್ರಾಣಾಯಾಮ ರೀತಿ ವಜ್ರಾಸನ ಕೂತ್ಕೊಂಡು ಅಲ್ಲಿ ಪದ್ಮಾಸನ ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ನಾವು ಏನಂತಂದ್ರೆ ಈ ಆಸನ ಮಾಡೋದ್ರಿಂದ ನಮಗೆ ಲಾಭದಾಯಕವಾಯಿತು. ಅದಕ್ಕೆ ಈ ಉಪಯೋಗ ಆಗಲಿ ಅಲ್ಲ. ಯೋಗಾಸನ ಶಿಬಿರಾರ್ಥಿಗಳಿರ್ತದೆ, ಬರೀ ಯೋಗಾಸನ ಶಿಬಿರಾರ್ಥಿಗಳಿದೆ. 5 ಬಂದಾಗ ಒಂದು 6 ವರ್ಷದಿಂದ ಎಲ್ಲ ಶಿಕ್ಷಕರು ತಮ್ಮ ಎಲ್ಲ ಮಕ್ಕಳನ್ನು ನೋಡ್ಕೊಂಬರೋದು. ಈಗ ವಿಳಂಬ ಆದರೂ ಕೂಡ ಎಲ್ಲ ನಮ್ಮ ಪಾತ್ರ ಕೊಡ್ದಾಗಿದ್ವಿ. ಎಲ್ಲ ಸೂಪ್ರೆಂಟ್ ಆಗಲಿ ಶಿಕ್ಷಕರಾಗಲಿ ಎಲ್ಲ ಬಂದು ನಮ್ಮ ಪಾತ್ರ ದೊಡ್ಡದಾಗಿ. ಯಾಕಂತಂದ್ರೆ ಅವರು ಅಭಿರುಚಿ ಕಡಿಮೆ ಐತಿ ಯುವತಿಯರಿಗೆ. ಆದರೆ ಮುಖ್ಯವಾಗಿ ಯೋಗ ಎಲ್ಲರಿಗೂ ಮಾಡಲೇಬೇಕು ಕಡ್ಡಾಯವಾಗಿ. ಅಂದ್ರೆ ಮಾತ್ರ ನಮ್ಮ ದೇಶದಲ್ಲಿ ಸದೃಢ ಆಗ್ತೈತಿ, ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ರೋಗಗಳು ಬರುವ ಮುನ್ನವೇ ಯೋಗ ಮಾಡಿದರೆ ದೀರ್ಘಕಾಲೀನ ಕಾಯಿಲೆಗಳಿಂದ ವ್ಯಕ್ತಿ ದೂರ ಇರಬಹುದೆಂದು ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಅವರು ತಿಳಿಸಿದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೀದರ್, ಬ್ರಿಮ್ಸ್ ಕನ್ನಡ ಸಂಘ ಇವರ ಸಹಯೋಗದಲ್ಲಿ ಆಯೋಜಿಸಿದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಬ್ರಿಮ್ಸ್ ನಿರ್ದೇಶಕಿ ಡಾಕ್ಟರ್ ಶಾಂತಲಾ ಕೌಜಲ್ಗಿ ಚಾಲನೆ ನೀಡಿ ಮಾತನಾಡಿದರು. ಹಲವರು ಬಟ್ಟೆ, ಪಾದರಕ್ಷೆ, ಮೊಬೈಲ್ ಮತ್ತು ಇನ್ನಿತರ ವಸ್ತುಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ, ಆದರೆ ಆರೋಗ್ಯದ ಬಗ್ಗೆ ನಿಷ್ಕಾಳಜಿ ತೋರ್ತಾರೆ. ಯಾವಾಗ ಶರೀರದಲ್ಲಿ ರೋಗಗಳು ತುಂಬಿಕೊಳ್ಳುತ್ತವೆಯೋ ಆವಾಗ ಅವರಿಗೆ ಯೋಗ, ಪ್ರಾಣಾಯಾಮ, ವಾಕಿಂಗ್ ನೆನಪಾಗುತ್ತೆ. ಈ ರೀತಿ ಮಾಡದೆ ಜೀವನದಲ್ಲಿ ಸದಾ ಆರೋಗ್ಯವಂತರಾಗಿರಿ, ಉತ್ಸಾಹದಿಂದ ಬದುಕಬೇಕಾದರೆ ದಿನನಿತ್ಯ ಯೋಗ ಮಾಡಬೇಕೆಂದು ಸಲಹೆಯನ್ನ ನೀಡಿದರು. ನಂತರ ಸಮುದಾಯದ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪಲ್ಲವಿ ಕೇಸರಿ ಅವರು ಮಾತನಾಡಿ, ಯೋಗವು ವ್ಯಕ್ತಿಯ ದೈನಂದಿನ ಭಾಗವಾಗಬೇಕು. ಒಂದೊತ್ತು ಊಟ ಮರೆತರೂ ಕೂಡ ಯೋಗ ಮಾಡುವುದನ್ನು ಮರೆಯಲೇಬಾರದು ಎಂದು ಹೇಳಿದರು. ನಂತರ ಬ್ರಿಮ್ಸ್ ಕನ್ನಡ ಸಂಘದ ಸಂಯೋಜಕ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಬ್ರಿಮ್ಸ್ನಲ್ಲಿ ಎಲ್ಲಾ ರೀತಿಯ ಸಾಮಾಜಿಕ, ಶಾರೀರಿಕ, ಮಾನಸಿಕ, ನೈತಿಕ ಮತ್ತು ನಾಡು ನುಡಿಗಳ ಬಗ್ಗೆ ಕಾರ್ಯಕ್ರಮ ಆಯೋಜಿಸಲು ನಿರ್ದೇಶಕರಿಂದ ಸಹಕಾರ ಸಿಗುತ್ತೆ. ಹೀಗಾಗಿ ಯೋಗದಿಂದ ನಿರೋಗಿಯಾಗಲು ಕೂಡ ಕರೆ ನೀಡಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಜೀವ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಶೋಧನ್ ಉಪಸ್ಥಿತರಿದ್ದರು. ಜಿಲ್ಲೆಯ ಪ್ರಸಿದ್ಧ ಯೋಗ ಶಿಕ್ಷಕರಾದ ಯೋಗೇಂದ್ರ ಯದಲಾಪುರೆ ಯೋಗ ತರಬೇತಿಯನ್ನ ನಡೆಸಿಕೊಟ್ರು. ಡಾಕ್ಟರ್ ದೇವ್ ನಿರೂಪಿಸಿದ್ರು. ಅಮೋಲ್ ಕಾಂಬ್ಳೆ ವಂದಿಸಿದ್ರು. ಇನ್ನು ಬ್ರಿಮ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಕೂಡ ಉಪಸ್ಥಿತರಿದ್ದರು. ಸಂಜ್ಞಾನಾನಾಂ
ಎರಡು ಕೈಗಳ ಮೇಲೆ ತಗೊಳ್ಳಿ, ಜೋರಾಗಿ ಬಂದು ಮಾಡಿ ಘರ್ಷಣೆ ಮಾಡಿ, ಎರಡು ಕೈಗಳ ಮೇಲೆ ತಗೊಳ್ಳಿ, ಜೋರಾಗಿ ಅಲ್ಲಿ ಖುಷಿ ಆಗ್ತದೆ, ಬದುಕಿ ಪ್ರೀತಿವಾಗ್ತದೆ, ಸದಾ ಖುಷಿ ಆಗ್ತದೆ ಆ ವಿಷಾದಗಳಿಂದ ನಮ್ಮ ಕಣ್ಣುಗಳಿಗೆ ಮುಖಪಟ್ಟದಕ್ಕೆ ಮಸಾಜ್ ಮಾಡಿ ನಂತರ ಎರಡು ಕೈಗಳು ಕಣ್ಣುಗಳಲ್ಲಿ ಎರೆಗಿ ಕಣ್ಣಿತರ ಹಂತಗಳನ್ನು where you have to keep your mind also as well as your body, both of them which should be at in a very good physiological condition. So that's why the NMC also is making it that yoga should be included in the curriculum, the foundation course, and that should be followed. It is not only first year that as a part of NMC curriculum, it should be a part of your life, so that you should follow when you go for a even higher education, for your post graduation. This should be followed, so it should be your lifestyle. It should not be like okay, yoga day is there, so we'll do for one day. So it should be throughout your life you should carry this. So yeah, I think with this we will start this yoga session. Internal assessment on, so where you have to keep your mind also as well as your body, both of them which should be at in a very good physiological condition. So that's why the NMC also is making it that yoga should be included in the curriculum, the foundation course, and that should be followed. It is not only first year that as a part of NMC curriculum, it should be a part of your life, so that you should follow when you go for a even higher education, for your post graduation. This should be followed, so it should be your lifestyle. It should not be like okay, yoga day is there, so we'll do for one day. So it should be throughout your life you should carry this. So yeah, I think with this we will start this yoga session. Internal assessment on, so where you have to keep your mind also as well as your body, both of them which should be at in a very good physiological condition. So that's why the NMC also is making it that yoga should be included in the curriculum, the foundation course, and that should be followed. It is not only first year that as a part of NMC curriculum, it should be a part of your life, so that you should follow when you go for a even higher education, for your post graduation. This should be followed, so it should be your lifestyle. It should not be like okay, yoga day is there, so we'll do for one day. So it should be throughout your life you should carry this. So yeah, I think with this we will start this yoga session. It's going to help us to take long way, which will relieve our stress. For this we have to be ready, and this day is to be celebrated and to be followed, not only one day, to be followed daily to keep our strength well and mind fresh. So with this day I congratulate all of you for being here, and we'll start the yoga day. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆ ಆಣೆ ಪ್ರಮಾಣ ವಿಚಾರವಾಗಿ ಬೀದರ್ನಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಡ್ಡ ಮತದಾನ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯಾಗ್ತಿದೆ. ನಮ್ಮ ರಾಜ್ಯಾಧ್ಯಕ್ಷರು ಧರ್ಮಸ್ಥಳಗಳಲ್ಲಿ ಶಾಸಕಾಂಗ ಸಭೆ ಮಾಡಿ ಆಣೆ ಪ್ರಮಾಣ ಮಾಡಿಸುವುದಾಗಿ ತಿಳಿಸಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ಮಾಡಲು ನಾವು ಸಿದ್ಧರಿದ್ದೇವೆ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬುದು ಆಣೆ ಪ್ರಮಾಣ ಮಾಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಇದು ರಾಜ್ಯಾದ್ಯಂತ ಚರ್ಚೆ ವಿಷಯವಾಗಿ ಉಳಿಯಬಾರದು, ಪಕ್ಷಕ್ಕೆ ಮುಜುಗರವಾಗಬಾರದು ಎಂದು ಪಕ್ಷದ ಅಧ್ಯಕ್ಷರು ನಿಲುವನ್ನ ತೆಗೆದುಕೊಂಡಿದ್ದಾರೆ.
ರಾಜ್ಯಾಧ್ಯಕ್ಷರ ನಿಲುವಿಗೆ ನಮ್ಮ ಸಮ್ಮತಿ ಇದೆ. ನಾವು ಶಾಸಕಾಂಗ ಸಭೆಗೆ ಹೋಗ್ತೀವಿ. ಇನ್ನು ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರಿಗೆ ನಾವು 30 ಮತ ಹಾಕಿದ್ದೀವಿ. ಅಷ್ಟು ಮತ ಬಿದ್ದಿವೆ. ಇನ್ನು ರಾಜ್ಯಾಧ್ಯಕ್ಷರ ನಿರ್ಧಾರಕ್ಕೆ ನಾವು ತಲೆ ಬಾಗ್ತೇವೆ. ಆತ್ಮಸಾಕ್ಷಿ ಮತ್ತು ಆತ್ಮ ಗೌರವಕ್ಕಿಂತ ಯಾವುದು ಕೂಡ ದೊಡ್ಡದಿಲ್ಲ. ನಾವು ಈ ಸ್ಥಾನದಲ್ಲಿರಲು ಪಕ್ಷ ಕಾರಣವಾಗಿದೆ. ಪಕ್ಷಕ್ಕೆ ಯಾರು ಕೂಡ ದ್ರೋಹ ಮಾಡಬಾರದು. ಹೀಗಂತ ಬೀದರ್ನಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರೇನು ಈ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಅಡ್ಡ ಮತದಾನ ಬಗ್ಗೆ ಮಾತಾಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಇದು ಭಾಳಷ್ಟು ಚರ್ಚೆಯ ವಿಷಯ ಆಗಿದೆ. ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ ಮಾಡ್ತಿಲ್ಲ ಅವ್ರಿಗೂ. ಯಾಕಂದರೆ ಸುಮ್ಮನೆ ಅಪಾದನೆ ರಾಜ್ಯ ತುಂಬ ಇದೊಂದು ಚರ್ಚೆ ವಿಷಯ ಆಗಬಾರ್ದು, ವರಿಷ್ಠರು ಕೂಡ ಮುಜುಗರ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ತೊಗೊಂಡಿದ್ದಾರೆ. ನಿಲುವಿಗೆ ನಾವೆಲ್ಲ, ನಾನಂತೂ ಅವ್ರ ನಿಲುವಿಗೆ ಸ್ಪಂದಿಸ್ತೀನಿ. ನಾನು ಶಾಸನ ಸಭೆ ಕರೆದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟ. ನಾ ಹೇಳ್ದಲ್ಲ ಇದು ಉಲ್ಲೇಖ 30 ಜನ ರಾಜ್ಯಾಧ್ಯಕ್ಷರು, 30 ಜನ ರಘು ಕೊಟ್ಟೆಲರಿಗೆ ಇದು ಮಾಡಿದರು, 30 ಜನ ಲಿಂಗರಾಜ್ ಪಾಟೀಲ್ ಮಾಡಿದ್ರು. ಆ 30 ಜನ ರಘು ಕೋಟೆಲ್ ನನಗೆ ಮತ ಹಾಕ್ಲಿಕ್ಕೆ ಹೇಳಿದರು. ನಾವು ಮತ ಹಾಕಿದ್ದೀವಿ, ಅವ್ರಿಗೆ ಓಟ್ ಅಷ್ಟು ಬಿದ್ದಾವೆ. ರಾಜ್ಯಾಧ್ಯಕ್ಷರು ಕರೆದ್ರು ಅಷ್ಟರು ಏನು ನಿರ್ಧಾರ ತೋತಾರೆ ಅದನ್ನು ತಲೆ ಬಾಗ್ತೀವಿ ನಾವು 100%. ಅದ್ರಾಗ ಆತ್ಮ ಸಾಕ್ಷಿ ಆತ್ಮ ಗೌರವ ಬಿಟ್ಟು ಯಾವುದೂ ಇಲ್ಲ ತಿಳಿತಾ. ಈಗ ಪಾರ್ಟಿ ನಮಗೆಲ್ಲ ಈ ಸ್ಥಾನಕ್ಕೆ ಕೊಡ್ಬೇಕಂದ್ರೆ ಪಾರ್ಟಿ ಕಾರಣ, ಎಲ್ಲವನ್ನೇ ಕೊಟ್ಟು ನಮಗೆ ಈ ಸ್ಥಾನಕ್ಕೆ ತಂದಿರ್ತದೆ. ಪಾರ್ಟಿಗೆ ದ್ರೋಹ ಮಾಡಬಾರ್ದು ಯಾರೇ ಇರಲಿ. ಧನ್ಯವಾದ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಯರಡಗಿ ಗ್ರಾಮದ ಜಮೀನುಗಳ ವ್ಯಾಪ್ತಿಯಲ್ಲಿ ಕೆಂಪು ಮಣ್ಣಿನ ಅಕ್ರಮ ಗಣಿಗಾರಿಕೆ ಹಾಡುಹಗಲೇ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಕೂಡ ಇಲ್ಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಭಾರಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಯರಡಗಿ ಗ್ರಾಮದ 346 ಸರ್ವೆ ನಂಬರ್ನಲ್ಲಿ ಜೆಸಿಬಿ ಮೂಲಕ ಕೆಂಪು ಮಣ್ಣನ್ನು ಅಗೆದು ದೊಡ್ಡ ದೊಡ್ಡ ಟ್ರಿಪ್ಪರ್ಗಳ ಮೂಲಕ ಮಣ್ಣನ್ನು ಸಾಗಿಸಲಾಗ್ತಿದೆ. ಇದರಿಂದ ರಸ್ತೆಗಳು ಸಂಪೂರ್ಣ ಹಾಳಾಗ್ತಿದ್ದು ಮತ್ತು ಧೂಳಿನಿಂದ ವಾತಾವರಣ ಹದಗೆಡುತ್ತಿದೆ. ವಿಪರೀತ ಮಣ್ಣು ಅಗೆಯುವುದರಿಂದ ಭೂಕಂಪದ ಸಂಭವ ಹೆಚ್ಚಾಗಿದೆ. ಅಧಿಕಾರಿಗಳು ಅಕ್ರಮ ಕೆಂಪು ಮಣ್ಣು ಗಣಿಗಾರಿಕೆಗೆ ಕಡಿವಾಣ ಹಾಕುವಲ್ಲಿ ವಿಫಲರಾಗಿದ್ದಾರೆ. ಇಲ್ಲಿನ ಗಣಿ ಮತ್ತು ಭೂ ಇಲಾಖೆ ಅಧಿಕಾರಿಗಳು ದೂರನ್ನು ನೀಡಲು ಕರೆ ಮಾಡಿದರೂ ಕೂಡ ಕರೆಯನ್ನು ಸ್ವೀಕರಿಸುವುದಿಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳಂತೂ ಇಲ್ಲಿ ಕಣ್ಣಿದ್ದು ಕುಡರಂತೆ ವರ್ತಿಸುತ್ತಿದ್ದಾರೆ. ತಮ್ಮ ಇಲಾಖೆಯ ಮಂದಿಯಿಂದಲೇ ಕೆಂಪು ಮಣ್ಣಿನ ಟ್ರಿಪ್ಪರ್ಗಳು ಓಡಾಡುತ್ತಿದ್ರೂ ಕೂಡ ಕಂಡು ಕಾಣದಂತೆ ಕುರುಡರಾಗಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಅಕ್ರಮ ಕೆಂಪು ಮಣ್ಣಿನ ಗಣಿಗಾರಿಕೆ ಕಡಿವಾಣ ಹಾಕ್ತಾರಾ ಎಂಬುದನ್ನು ಇದೀಗ ಕಾದು ನೋಡಬೇಕಾಗಿದೆ.